ಗೊತ್ತಿರುವ ಹಾಗೆ ನಮ್ಮ ಬಹುಜನ ಸಮಾಜ ಪಾರ್ಟಿಯ ರಾಯಚೂರು ಉಸ್ತುವಾರಿಗಳಂತಹ ಬಹುಮಾನಂದ ಅವರನ್ನ ಅಮಾನುಷವಾಗಿ ಕೊಲೆ ಮಾಡಿ ಅವರನ್ನ ತುಂಬಾ ಹೀನಾಮಾನವಾಗಿ ನಡ್ಕೊಂಡಿರುವಂತ ಒಂದು ವಿಚಾರ ಇಡೀ ರಾಜ್ಯದಂತ ಗದ್ದಲನ್ನ ಉಂಟಾಗಿದೆ. ಜೊತೆ ಒಳಗಡೆ ಆ ಒಂದು ಕುಟುಂಬಕ್ಕೆ ಜಿಲ್ಲಾಡಳಿತದಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಭದ್ರತೆ ಒದಗಿಸಬೇಕು. ರಾಯಚೂರು ದೇವದುರ್ಗ ತಾಲೂಕಿನಲ್ಲಿ ಜೊತೆಗೆ ಆ ಒಂದು ಸಂತ್ರಸ್ತರಿಗೆ 5 ಲಕ್ಷ ಪರಿಹಾರ ಒದಗಿಸಬೇಕು. ಜೊತೆಗೆ ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅವರ ಮೃತರ ಪತ್ನಿಗೆ. ಅದರ ಜೊತೆಯಲ್ಲಿ ಅವ್ರಿಗೆ ಸೂಕ್ತವಾದ ಭದ್ರತೆ ಕಲ್ಪಿಸಿ ಪರಿಹಾರ ಮಾಡುವ ಮೂಲಕ ಈ ಒಂದು ಕೆಲಸ ಆಗಬೇಕು. ಜೊತೆ ಒಳಗಡೆ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಿರಂತರವಾಗಿ ಗಣನೀಯವಾಗಿ ಹೆಚ್ಚಾಗುತ್ತಿದ್ದಂತ ದಲಿತರ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ಇದರ ನೇರ ಹೊಣೆಯನ್ನು ಹೊತ್ತು ಮಾನ್ಯ ಗೃಹ ಸಚಿವರು ರಾಜೀನಾಮೆಗೆ ನಾವು ಬಹುಜನ ಸಮಾಜ ಪಾರ್ಟಿ ಆಗ್ರಹ ಮಾಡ್ತಾ ಇದ್ದೀವಿ. ಈ ಹಿಂದೆ ಕೂಡ ತುಮಕೂರು ಜಿಲ್ಲೆ ಒಳಗಡೆ 9/2/2026 ಇದೇ ತುಮಕೂರು ಜಿಲ್ಲೆಯಲ್ಲಿ ಮರ್ಗೀರ್ ತಾಲೂಕು ಪೊಲಿನಹಳ್ಳಿ ಗ್ರಾಮದಲ್ಲಿ ಆನಂದ ಒಬ್ಬ ವ್ಯಕ್ತಿನ ಕೊಲೆ ಮಾಡಿರ್ತಾರೆ. ಆ ಕೊಲೆಗೆ ಸಂಬಂಧಪಟ್ಟಂಗೆ ನಾವೆಲ್ಲರೂ ಕೂಡ ಪ್ರೊಟೆಕ್ಟ್ ಮಾಡಿ ಏನೆಲ್ಲ ಪರಿಹಾರ ಕೊಡ್ಬೇಕಂತ ಕೇಳಿ ಇದುವರೆಗೂ ಕೂಡ ಆಗಿಲ್ಲ. ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಒಬ್ಬರು ಕೂಡ ಮೃತರ ಒಂದು ಮನೆಗೆ ಹೋಗಿ ಒಂದು ಸಾಂತ್ವನ ಕೂಡ ಯಾರು ಕೂಡ ಜನಪ್ರತಿನಿಧಿಗಳು ಹೇಳಿಲ್ಲ. ಇದು ತುಂಬಾ ವಿಷಾದನೀಯ ಮತ್ತು ಖಂಡನೀಯ ಅಂತ ಒಂದು ಸಂದರ್ಭದಲ್ಲಿ ತಮ್ಮ ಮೂಲಕ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಯಾವ ಈ ಸಂದರ್ಭದಲ್ಲಿ ಯಾವ ಹಳ್ಳಿಗಳಲ್ಲಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಸಂಘರ್ಷ ಉಂಟಾಗಿದಾವೋ ಆ ಹಳ್ಳಿಗಳನ್ನ ಗುರುತಿಸಿ ಸಮನ್ವಯ ಸಭೆಗಳನ್ನ ಕರಿಬೇಕು. ಈ ಪೊಲೀಸ್ ಇಲಾಖೆಯವರು ಮತ್ತೆ ಜಿಲ್ಲಾಡಳಿತದವರು ಮತ್ತೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯವರು ಸೇರ್ಕೊಂಡು SC ST ಸಮುದಾಯಗಳು ಎಲ್ಲಿ ಸಂಘರ್ಷ ಯಾವ ಹಳ್ಳಿಯಲ್ಲಿ ಅಂತ ಗುರುತಿಸಿ ಆ ಹಳ್ಳಿಗಳಲ್ಲಿ ಸಮನ್ವಯ ಒಂದು ಸಮಿತಿಗಳನ್ನ ಮಾಡೋ ಮೂಲಕ ಸೌಹಾರ್ದತೆಯನ್ನು ಕಾಪಾಡಬೇಕು. ಮತ್ತೆ ಈ ಏನು ಭೂಪಾನಂದ ಅವರ ಒಂದು ಕೊಲೆ ಪ್ರಕರಣದಲ್ಲಿ ಹಾಜರಾಗಿರ್ತಾರೆ ಕಿಡಿಗೇಡಿಗಳು, ಅವರ ಒಂದು ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಬೇಕು ಅಂತ ಹೇಳ್ತಾ ಈ ಮೂಲಕ ತಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಅದರ ವಿರುದ್ಧ ನಾವು ಖಂಡನೆಯನ್ನು ಮಾಡ್ತೀವಿ. ಹಾಗೆಯೇ ಅವನ ಸಂಬಂಧಿಕರಿಗೆ ಯೋಗ್ಯವಾದಂತಹ ಪರಿಹಾರವನ್ನು ಸರ್ಕಾರಿ ನೌಕರಿಯನ್ನು ಸರ್ಕಾರದಿಂದ ಕೊಡಿಸ್ಕೊಡ್ಬೇಕು. ಮತ್ತು ಈಗ ನಮಗೆ ಏನು ಸಮಸ್ಯೆ ಆಗಿದೆ ಅಂತಂದರೆ ನಮ್ಮ ಹಕ್ಕುಗಳಿಗೆ ಹೋರಾಡೋದೇ ನಮಗೆ ತಪ್ಪಾಗ್ಬಿಟ್ಟಿದೆ. ಅನ್ಯಾಯವನ್ನು ಎದುರಿಸದೆ ನಾವು ಒಂದು ಅಪರಾಧ ಆಗ್ಬಿಟ್ಟಿದೆ. ಹಾಗಾಗಿ ಬ್ರಹ್ಮಾನಂದ ಅವರು ಆ ಭಾಗದಲ್ಲಿ ಅನ್ಯಾಯ ನಡೆದಾಗ ಅವುಗಳ ವಿರುದ್ಧ ಹೋರಾಟ ಮಾಡುವಂತಹ ಪಕ್ಷದ ಕಾರ್ಯಕರ್ತರಾಗಿದ್ದರು. ಅಂಥದ್ದನ್ನು ಸಹಿಸಿದಂತಹ ತಿಳಿಗೇಡಿಗಳು ಅವರ ಕೊಲೆ ಮಾಡಿದ್ದಾರೆ. ಆದ್ದರಿಂದ ಆರೋಪಿಯನ್ನ ಆ ಕೊಲೆ ಮಾಡುವಂಥ ಆರೋಪಿಗಳನ್ನ ತಕ್ಷಣ ಬಂಧಿಸಿ ಅವರನ್ನ ಸೂಕ್ತವಾದ ಕಾನೂನಿಗೆ ಒಳಪಡಿಸಬೇಕು ಅಂತ ಹೇಳಿ ನಾವು ಪಕ್ಷದ ತುಮಕೂರು ಜಿಲ್ಲಾ ಸಮಿತಿಯಿಂದ ನಾವು ಒತ್ತಾಯವನ್ನು ಮಾಡ್ತೀವಿ. ಜೈ ಭೀಮ್, ಜೈ ಭಾರತ್. ತುಮಕೂರು ಪ್ರಧಾನ ಕಾರ್ಯದರ್ಶಿ. ಇವತ್ತು ಪ್ರೆಸ್ ಮೀಟ್ ಕರೆದ ಮುಖ್ಯ ಉದ್ದೇಶ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ 14 ಗ್ರಾಮದಲ್ಲಿ 4/7/2026 ಮಂಗಳವಾರ ಸಾಯಂಕಾಲ 4:00 ನಮ್ಮ BSP ಕಾರ್ಯಕರ್ತ ಮತ್ತು ಜಿಲ್ಲಾ ಉಸ್ತುವಾರಿಯಾದಂಥ ಭೂಮಾನಂದನ ಕೊಲೆಯಾಗಿರುತ್ತದೆ. ಈ ಮಾಲ್ಪಾಸಗಳಿಂದ ಕೊಲೆ ಮಾಡಿದಂಥ ಕಿಡಿಗೇಡಿಗಳನ್ನು ಮತ್ತು ಕಾಣದ ಕೈಗಳನ್ನು ಇಮಿಡಿಯೇಟ್ಲಿ ಬಂಧಿಸಿ ಅವರಿಗೆ ಕಾನೂನು ಶಿಕ್ಷೆ ವಿಧಿಸಬೇಕೆಂದು ನಮ್ಮ BSP ಜಿಲ್ಲಾ ಘಟಕದ ವತಿಯಿಂದ ನಾವು ಒತ್ತಾಯಿಸುತ್ತೇವೆ. ಅದೇ